ಮಳೆ ಕಡಿಮೆಯಾದ್ರೂ ತಪ್ಪದ ಗುಂಡಿಗಳ ರಗಳೆ. ಬೆಂಗಳೂರು ಗುಂಡಿ ಮುಕ್ತ ಆಗೋದು ಯಾವಾಗ ಅನ್ನುವಂತ ಪ್ರಶ್ನೆ ಪ್ರತಿ ವರ್ಷ ಬರ್ತಾ ಇರುತ್ತೆ. ಮಳೆ ಬಿಟ್ಟರೂ ಸಹ ಗುಂಡಿಗಳ ಸಂಕಷ್ಟ ಮಾತ್ರ ಬೆಂಗಳೂರಿನ ಜನರಿಗೆ ತಪ್ಪೋದಿಲ್ಲ. ಗುಂಡಿಗಳ ಕಡೆ ಗಮನ ಹರಿಸ್ತಾ ಇಲ್ಲ ಬಿಬಿಎಂಪಿ. ಶಿವಾನಂದ ಸರ್ಕಲ್ ಬಳಿ ಭಾರಿ ಗುಂಡಿಗಳಿದಾವೆ. ದೊಡ್ಡ ದೊಡ್ಡ ಗುಂಡಿಗಳಿಂದಾಗಿ ಸವಾರರಿಗೆ ಸಂಕಷ್ಟ ಎದುರಾಗಿದೆ. ಮಳೆ ಬಂದ್ರೆ ಸಾಕು ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳು ಪ್ರತ್ಯಕ್ಷ ಆಗ್ತವೆ. ಆದರೆ ಆ ಗುಂಡಿಗಳನ್ನ ಮುಚ್ಚುವಂತಹ ಪ್ರಯತ್ನ ಬಿಬಿಎಂಪಿ ಮಾಡ್ತಾ ಇಲ್ಲ. ಹೀಗಾಗಿ ಸವಾರರು ಸಂಕಷ್ಟದಲ್ಲಿದ್ದಾರೆ. ಶಿವಾನಂದ ಸರ್ಕಲ್ ಬಳಿ ಭಾರಿ ಗುಂಡಿಗಳಿದೆ. ಎಷ್ಟೇ ಮನವಿ ಮಾಡಿದ್ರೂ ಸಹ ಬಿಬಿಎಂಪಿ ಮಾತ್ರ ಗುಂಡಿಗಳನ್ನ ಮುಚ್ಚುತ್ತಾ ಇಲ್ಲ. ಕೊಂಚ ಮಳೆ ಕಡಿಮೆ ಆಗ್ತಾ ಇದ್ದ ಹಾಗೆಯೇ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳ ನರಕ ದರ್ಶನ ಆಗ್ತಾ ಇದೆ. ಇಡೀ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳು ಬಾಯಿ ತೆರೆದು ನಿಂತವೆ. ಸದ್ಯಕ್ಕೆ ನಾವು ಶಿವಾನಂದ ಸರ್ಕಲ್ ಬಳಿ ಇದ್ದೀವಿ. ಈ ಒಂದು ರಸ್ತೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಗುಂಡಿಗಳು ಬಾಯಿ ತೆರೆದು ನಿಂತಿದ್ದಾವೆ ಅಂತ ಹೇಳಿ. ಕೇವಲ ಈ ಒಂದು ಏನು ಶಿವಾನಂದ ಸರ್ಕಲ್ ಮಾತ್ರ ಅಲ್ಲ, ಇದರ ಬೇರೆ ಬೇರೆ ನಗರದ ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿ ಗುಂಡಿಗಳು ಈಗ ನರಕ ದರ್ಶನವನ್ನು ಕೊಡ್ತಾ ಇರುವಂಥದ್ದು. ಗಾಡಿಗಳಿಗೆ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಾಹನಗಳು ಗುಂಡಿಯ ಒಳಗಡೆ ಬಿದ್ದು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾಕಂತಂದರೆ ಇದು ಕೇವಲ ಇದು ಒಂದೇ ರಸ್ತೆಯಲ್ಲಿ ಮಾತ್ರ ಅಲ್ಲ, ನಗರದ ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಒಂದಷ್ಟು ಕಾಮಗಾರಿಗಳು ಕೂಡ ನಡೀತಾ ಇದೆ. ಒಂದು ರಸ್ತೆ ಬದಿಯಲ್ಲಿ ಕಾಮಗಾರಿ ನಡೀತಾ ಇರುವಂಥದ್ದು. ಅದರ ಜೊತೆಗೆ ಈಗ ಮಳೆ ಕೂಡ ಬಂದಿತ್ತು. ಮಳೆ ಹಿನ್ನೆಲೆಯಲ್ಲಿ ಮಳೆ ಎಲ್ಲಿ ಕಡಿಮೆ ಆಯಿತು ಅದಾದ ಬಳಿಕ ಈಗ ಗುಂಡಿಗಳ ದರ್ಶನ ಆಗ್ತಾ ಇದೆ. ಇಡೀ ಗುಂಡಿ ಎಲ್ಲೆಲ್ಲಿ ರಸ್ತೆಗಳು ಕಾಣಿಸ್ತಾ ಇರಲಿಲ್ಲ. ಮಳೆಯ ಭೀತಿಗೆ ಇಡೀ ರಸ್ತೆ ಏನು ಜಲಾವೃತಗೊಂಡಿತ್ತು. ಆಗ ನಮಗೆ ರಸ್ತೆ ಯಾವುದು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಕಾಣಿಸ್ತಾ ಇದೆ. ಜನರಿಗೆ ವಾಹನ ಸವಾರರಂತೂ ಪರದಾಡ್ತಾ ಇರುವಂತಹ ದೃಶ್ಯ ಕಾಣಿಸ್ತಾ ಇದೆ. ಇದು ಒಂದು ಭಾಗ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇರುವಂಥದ್ದು. ಇದು ಶಿವಾನಂದ ಸರ್ಕಲ್ ಬಳಿ ಇರುವಂತಹ ರಸ್ತೆ. ಈ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ವಾಹನಗಳು. ಯಾಕಂತಂದರೆ ಒಂದು ಆನಂದರಾವ್ ಸರ್ಕಲ್ ಈಗಾಗಲೇ ಫ್ಲೈಓವರ್ನ ಬಂದ್ ಮಾಡಲಾಗಿದೆ. ವೈಟ್ ಟಾಪಿಂಗ್ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆ ಏನು ಆನಂದರಾವ್ ಸರ್ಕಲನ್ನು ಬಂದ್ ಮಾಡಿರುವಂಥದ್ದು. ಹಾಗಾಗಿ ಅಲ್ಲಿ ಓಡಾಡುವಂತಹ ವಾಹನಗಳು ಎಲ್ಲವೂ ಕೂಡ ಈಗ ಡೈವರ್ಟ್ ತಗೊಂಡು ಈ ರಸ್ತೆಯಲ್ಲಿ ಅಂದರೆ ರೆಡಿ ಪೆಟ್ರೋಲ್ ಬಂಕ್ ಏನಿದೆ ಅದರ ಮುಂಭಾಗದ ರಸ್ತೆಯಲ್ಲಿ ವಾಹನಗಳು ಓಡಾಡ್ತವೆ. ಈ ರಸ್ತೆಯ ಮೂಲಕ ರೈಟ್ ತಗೊಂಡ್ರೆ ವಿಧಾನಸೌಧಕ್ಕೂ ಕೂಡ ಹೋಗ್ಬೋದು, ಲೆಫ್ಟ್ ತಗೊಂಡ್ರೆ ಮಲ್ಲೇಶ್ವರಂಗೂ ಕೂಡ ಹೋಗ್ಬೋದು. ಹಾಗಾಗಿ ಸಾವಿರಾರು ವಾಹನಗಳು ಇದೇ ರಸ್ತೆಯನ್ನು ಬಳಸಿಕೊಂಡು ಈ ರಸ್ತೆಯಲ್ಲಿ ಓಡಾಡ್ತವೆ. ಸದ್ಯಕ್ಕಂತೂ ಇಡೀ ಬೆಂಗಳೂರಿನಾದ್ಯಂತ ಗುಂಡಿಗಳು ಕಾಣಿಸ್ಕೊತಾ ಇರುವಂಥದ್ದು. ಯಾಕಂತಂದರೆ ಮಳೆ ಏನು ಜೋರಾಗಿ ಮಳೆ ಬಂದಿತ್ತು, ಆ ಮಳೆಯ ಹಿನ್ನೆಲೆ ಇದ್ದಂತಹ ಗುಂಡಿಗಳು ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಗುಂಡಿಗಳಿದ್ವೋ ಅವು ಎಲ್ಲವೂ ಕೂಡ ಈಗ ಬಾಯಿ ತೆರೆದು ನಿಂತಿರುವಂಥದ್ದು. ಸದ್ಯಕ್ಕೆ ನಾವು ಎಲ್ಲಿ ನೋಡಿದ್ರೂ ಕೂಡ ಓಡಾಡಿದ್ರೂ ಕೂಡ ಗೊತ್ತಾಗುತ್ತೆ ವಾಹನ ಸವಾರರಂತೂ ಪರದಾಡ್ತಾ ಇದ್ದಾರೆ. ಗುಂಡಿಯಲ್ಲಿ ಬಿದ್ದು ಎದ್ದು ಹೋಗುವಂತಹ ಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈಗಾಗಲೇ ಏನು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಎಲ್ಲವನ್ನೂ ಹೇಳ್ತಾ ಇರುವಂತಹ ಏನು DCM ಇರಬಹುದು, ಸರ್ಕಾರ ಎಲ್ಲಿ ಹೋಗಿದೆ, ಏನು ಮಾಡ್ತಿದೆ ಅನ್ನುವಂಥದ್ದು ಜನರ ಪ್ರಶ್ನೆ. ಯಾಕಂತಂದರೆ ಕನಸು ಕಾಣೋದು ಮಾತ್ರ ಅಲ್ಲ, ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನುವಂತಹ ಕನಸು ನನಸಾಗಬೇಕು. ಕೇವಲ ಈ ರೀತಿ ಗುಂಡಿಗಳನ್ನು ಇಟ್ಟುಕೊಂಡ್ರೆ ನಿಜಕ್ಕೂ ಇದು ಜನರ ಇಡೀ ಶಾಪ. ದಿನನಿತ್ಯವೂ ಕೂಡ ಓಡಾಡುವಂತಹ ಜನ ಶಾಪ ಹಾಕ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಇನ್ನು ಮುಂದೆಯೂ ಕೂಡ ಇನ್ನೇನು ಮುಂಗಾರು ಶುರುವಾಗಿಲ್ಲ. ಮುಂಗಾರು ಶುರುವಾದಂತಹ ಸಂದರ್ಭದಲ್ಲಿ ಮತ್ತಷ್ಟು ಗುಂಡಿಗಳು ಬೀಳ್ತವೆ, ಮತ್ತಷ್ಟು ಮಳೆ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಮತ್ತಷ್ಟು ಸಮಸ್ಯೆ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳಿ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಕೂಡ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರವಿ KS ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.